ಹೇಳಿದ ಅರ್ಥ ಸಮಾಜ, ನಾನು ಇಂಡಿವಿಜುವಲ್ಸ್ ಯಾರಿಗೂ ಹೇಳೋಕ್ಕೆ ಹೋಗೋದಿಲ್ಲ, ಹೇಳೋದಿಲ್ಲ. ಸಮಾಜದಲ್ಲಿ ಆ ರೀತಿ ನಡೆನುಡಿಗಳು, ನಮ್ಮ ನಡೆನುಡಿಗಳು ಆ ಸತ್ಯದ ಮೇಲೆ ನಿಂತಿರಬೇಕಲ್ಲ, ಅದು ಆಗಬೇಕು ಅನ್ನುವಂಥದ್ದು ನನ್ನ ನಂಬಿಕೆ ಕೂಡ, ಮತ್ತು ಬೇರೆಯವ್ರಿಗೂ ಕೂಡ ಅದನ್ನು ನಾವು ಹೇಳಬೇಕಾಗ್ತದೆ. ಗಾಂಧೀಜಿಯನ್ನು ಕೊಂದಂತಹ ಗೋಡ್ಸೆಯನ್ನು ಆರಾಧಿಸುವ ವಿಜೃಂಭಣೆ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾಗಳಲ್ಲೂ ಇದನ್ನು ವೈಭವೀಕರಿಸೋದು ಜಾಸ್ತಿ ಆಗ್ತಾ ಇದೆ. ನೋಡಿ, ಅದನ್ನೇ ಬೇರೆ ಒಂದು ಚಾಪ್ಟರ್ ಅದು. ಗಾಂಧೀಜಿಯನ್ನು ಕೊಂದಂಥ ಗೋಡ್ಸೆ ಅವರದ್ದ ವಿಚಾರಧಾರೆಗಳೇ ಬೇರೆ ಇದೆ. ಅದನ್ನು ಇಟ್ಸ್ ಡಿಬೇಟಬಲ್. ಅದನ್ನು ನಾವು ಮಿಕ್ಸ್ ಮಾಡೋದಕ್ಕೆ ಹೋಗ್ಬಾರ್ದು. ಗಾಂಧಿ ಫಿಲಾಸಫಿಗೂ ಗಾಂಧಿಯನ್ನು ಕೊಂದಂಥ ಗೋಡ್ಸೆಗೂ ನಾವು ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಬೇರೆ ದೃಷ್ಟಿಕೋನದಲ್ಲಿ ನೋಡಬೇಕು. ಗಾಂಧೀಜಿಯನ್ನು ಕೊಂದಂಥ ಗೋಡ್ಸೆಯನ್ನು ಬೇರೆ ದೃಷ್ಟಿಯಿಂದ ನೋಡ್ಬೇಕು ನಾವು. ಈಗ ದಸರಾ ವೈಭವಯುತವಾಗಿ ದಸರಾ ಆಚರಣೆ ಮಾಡಿದೆ. ಚಾಮುಂಡೇಶ್ವರಿ ದೇವಿಯ ಕೃಪೆಯಿಂದ ತುಮಕೂರು ಜಿಲ್ಲೆಗೆ ನಾವು CM ಸ್ಥಾನ ಒಲಿಬಹುದಾ ಅಂತ. ಯಾವಾಗ? ನೋಡಿ, ಅದ್ರ ಬಗ್ಗೆ ನಾನು ಯಾವುದೇ ಟೀಕೆ ಟಿಪ್ಪಣಿ ಮಾಡೋಕ್ಕೆ ಹೋಗೋದಿಲ್ಲ, ಟಿಪ್ಪಣಿ ಮಾಡೋಕ್ಕೆ ಹೋಗಲ್ಲ. ಆದರೆ ನಮಗೆ ತುಮಕೂರು ಸಾಹಿತ್ಯ ಕ್ಷೇತ್ರದಲ್ಲಿ, ಕಲೆಯಲ್ಲಿ, ನಾಟಕದಲ್ಲಿ ನಾವು ನಮ್ಮದೇ ಆದಂಥ ವಿಭಿನ್ನವಾದಂಥ ಕೊಡುಗೆಯನ್ನು ಈ ರಾಜ್ಯಕ್ಕೆ ಕೊಟ್ಟಿದೆ ತುಮಕೂರು. ಎಲ್ಲ ಒಂದು ಕಡೆ ತುಮಕೂರು ಕಳೆದೋಗ್ಬಿಟ್ಟಿದೆಯಾ ಅಂತ ಅನಿಸುತ್ತೆ ಒಂದೊಂದು ಸಾರಿ. ಅದಕ್ಕೆ ಈ ಒಂದು ದಸರಾ ಆಚರಣೆ ತುಮಕೂರನ್ನು ಮುಂದಕ್ಕೆ ಕೊಂಡೊಯ್ಯುತ್ತೆ ಅನ್ನುವಂಥ ನಂಬಿಕೆ ನನಗೆ. ವಿ ವಿಲ್ ಆಲ್ಸೋ ಬಿ ಲೀಡರ್ಸ್ ಇನ್ ದಿ ಸ್ಟೇಟ್. ತುಮಕೂರು ಮೇಲೆ ಏನು ಚಾಮುಂಡೇಶ್ವರಿ ದೇವಿಯ ಕೃಪೆ ಇದೆ. ಚಾಮುಂಡೇಶ್ವರಿ ಕೃಪೆ ಯಾವಾಗೂ ಇರುತ್ತೆ. ತುಮಕೂರಿಗೆ ಚಾಮುಂಡೇಶ್ವರಿ ಇದು ಕೃಪೆ ಯಾವಾಗಲೂ ಇರುತ್ತೆ. ಸಿದ್ದರಾಮಯ್ಯನವರು ಹೇಳಿದ್ದಾರೆ ಇನ್ನೂ 2.5 ವರ್ಷ ನಾನೇ CM ಅಂತ ಹೇಳಿದ್ದಾರೆ. ಹೌದು, ಚೇಂಜ್ ಆಗುತ್ತೆ ಅಲ್ಲ, ಈಗ ಚೇಂಜ್ ಆಗುತ್ತೆ ಅಂತ ಯಾರು ಹೇಳಿದ್ದಾರೆ? ಅದೇ ನೀವು ಹೇಳಿದ್ರಲ್ಲ, ಕರೆಕ್ಟಾಗಿ ಹೇಳಿ. ಆದ್ದರಿಂದ ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿಗಳು ಇರ್ತಾರೆ. ಅವರು 5 ವರ್ಷ ಅವರೇ ಇರ್ತಾರೆ ಅಂಥೇಳಿ ನಾವೆಲ್ಲ ಅಂದ್ಕೊಂಡಿದ್ದೇವೆ. ಆಮೇಲೆ ಅವರೇ ಹೇಳಿದ್ದಾರೆ. ಇಷ್ಟೆಲ್ಲ ಹೇಳಿಯೂ ಕೂಡ ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದನ್ನು ನಾನು ಒಪ್ಕೊಳ್ತೇನೆ ಅನ್ನೋದನ್ನು ಹೇಳಿದ್ದಾರೆ. ಅದನ್ನು ಗಮನಿಸಿದ್ರೆ ನೀವು? ಹೇಳಿದ್ದಾರೆ, ಅವರು ಹೇಳಿದ್ದಾರೆ. ಯಾವುದೇ ಕ್ರಾಂತಿ ಇಲ್ಲ. ಹಾಂ, ಕ್ರಾಂತಿ ಇಲ್ಲ, ಕ್ರಾಂತಿ ಎಲ್ಲ ಶಾಂತಿ. ಗಾಂಧಿ ಜಯಂತಿ ದಿವಸ ನೀವು ಶಾಂತಿ ಹೇಳಬೇಕೇನೆ, ಕ್ರಾಂತಿ ಹೇಳಬಾರ್ದು. ಚೆನ್ನಾಗಿದ್ದಾರೆ. ನಾನೀಗ ಬೆಳಗ್ಗೆ ಹೋಗಿ ಬಂದೆ. ನಾನು ರಮೇಯ ಆಸ್ಪತ್ರೆಯಲ್ಲಿ ಇದ್ದಾರೆ. ಅವರಿಗೆ ಒಂದಿಷ್ಟು ಉಸಿರಾಟದ ತೊಂದರೆ ಆಗಿತ್ತು ಅಂತೇಳಿ ಅದಕ್ಕೆ ಒಂದು ಪೇಸ್ ಮೇಕರನ್ನ ಹಾಕಿದ್ದಾರೆ. ನಾವು ಮಾತಾಡಿಸ್ಕೊಂಡು 10-15 ನಿಮಿಷ ಕೂತು ಮಾತಾಡಿ ಬಂದಿದ್ದೇನೆ. ಆರೋಗ್ಯವಾಗಿದ್ದಾರೆ, ಯಾವುದೇ ತೊಂದರೆ ಇಲ್ಲ. ಈಗ ಗಾಂಧಿ ಸ್ಮಾರಕ ಭವನಕ್ಕೆ ಯಾವಾಗಲೂ ಬೇಗ ಆಗಿರ್ತಾರೆ. ಅಲ್ಲೊಂದಿನ ಲೈಬ್ರರಿ ಮಾಡೋದು ಅಥವಾ ವಸ್ತು ಪ್ರದರ್ಶನ ಮುಂದೆ ಅದಕ್ಕೊಂದು ಪ್ರಾಜೆಕ್ಟ್ ಮಾಡೋಣ. ಇವತ್ತೊಂದೇ ದಿನ ಮಾತ್ರ ಓಪನ್ ಆಗಿದೆ. ಇಲ್ಲ, ಮುಂದೆ ಅದಕ್ಕೆ ಏನಾದರೂ ಒಂದು ಪ್ರಾಜೆಕ್ಟ್ ಮಾಡೋಣ. ಒಂದು ಸ್ಮಾರಕ, ಬುಕ್ಸು, ಅದು ಇದು ಎಲ್ಲ ತಂದಿಡು. ಮೀಡಿಯಾಗೆ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.